Hi everyone, welcome back to Learn Easily channel. Ode to Autumn, poem by John Keats. Kannada simple summary for you. Along with Kannada explanation, you can download the stanza wise explanation summary PDF. The PDF link is given below in the description. Ode to Autumn, ಜಾನ್ ಕೀಟ್ಸ್ ರವರ ಈ ಒಂದು ಪದ್ಯದ ಕನ್ನಡ ಸಾರಾಂಶ. ಓಡ್ ಅಂದಾಗ ಎ ಲಾಂಗ್ ನರೇಟಿವ್ ಪೊಯಮ್. ಆಟಮ್ ಮೀನ್ಸ್ ಶರತ್ಕಾಲ, ಶರತ್ಕಾಲದ ಒಂದು ಲಾವಣಿ ಅಂತ ಕರಿಬಹುದು. ಇಲ್ಲಿ ಜಾನ್ ಕೀಟ್ಸ್ ರವರು ಒಬ್ಬ ಪ್ರಕೃತಿಯ ಪ್ರೇಮಿಯಾಗಿದ್ದು ಶರತ್ಕಾಲ ಅಂದರೆ ಚಳಿಗಾಲ ಮತ್ತು ಬೇಸಿಗೆ ಕಾಲದ ಮಧ್ಯದ ಅವಧಿಗಳು ಅಂದಾಗ ನವಂಬರ್, ಡಿಸೆಂಬರ್, ಜನವರಿಗೆ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಹೇಗೆ ಪ್ರಕೃತಿ ಫಲಗಳಿಂದ ತುಂಬ ತುಳುಕುತ್ತಿರುತ್ತೆ ಅಂತಕ್ಕಂತಹ ವಿಷಯದ ಬಗ್ಗೆ ಈ ಓಡ್ ಟು ಆಟಮ್ ಪದ್ಯವನ್ನು ರಚಿಸಿರ್ತಾರೆ. ಈ ಪದ್ಯದಲ್ಲಿ ಮೊದಲಿಗೆ ಮೊದಲ ಸ್ಟ್ಯಾನ್ಸಾವನ್ನು ನೋಡಿದಾಗ ಈ ಫಸ್ಟ್ ಸ್ಟ್ಯಾನ್ಸಾದಲ್ಲಿ ಅವರು ವರ್ಣನೆ ಮಾಡಿರ್ತಕ್ಕಂಥದ್ದು ಶರತ್ಕಾಲದ ಒಂದು ನೇಚರ್ ಹೇಗಿದೆ ಅಂತಕ್ಕಂಥದ್ದು. ಈ ಒಂದು ಶರತ್ಕಾಲವು ಒಂದು ರೀತಿಯಲ್ಲಿ ಫಲಗಳಿಂದ ತುಂಬಿರುತ್ತೆ. ಈ ಸೀಸನ್ನಲ್ಲಿ ಎಲ್ಲ ಹಣ್ಣುಗಳು, ಕಾಯಿಗಳು ಹಣ್ಣಾಗಿರುತ್ತೆ. ಎಲ್ಲ ಮರಗಳು ಹಣ್ಣುಗಳಿಂದ ತುಂಬಿರುತ್ತೆ. ಆ ಮರದ ಕೊಂಬೆಗಳು ಹಣ್ಣುಗಳ ತೂಕದಿಂದ ಬಾಗಿರುತ್ತೆ. ಹಾಗೆ ಕವಿಯು ಆಪಲ್ ಟ್ರೀಸ್ನಲ್ಲಿ ತನ್ನ ಗಾರ್ಡನ್ನಲ್ಲಿರ್ತಕ್ಕಂತಹ ಆ ಆಪಲ್ ಮರದಲ್ಲಿ ಆಪಲ್ಗಳಿಂದ ತುಂಬಿರ್ತಕ್ಕಂತಹ ಆ ಮರ ಬಾಗುವುದನ್ನು ಕಾಣ್ತಾರೆ. ಹಾಗೆ ಅವರ ಕಾಟೇಜ್ ಎಲ್ಲವೂ ಸಹ ಒಂದು ಪಾಚಿಯಿಂದ ತುಂಬಿರ್ತಕ್ಕಂಥದ್ದನ್ನು ನೋಡಿರ್ತಾರೆ. ಎಲ್ಲ ಮರಗಳು ಹಣ್ಣುಗಳಿಂದ ತುಂಬಿ ತುಳುಕುತ್ತಿರುತ್ತೆ. ಆ ಪ್ರಕೃತಿ ಸುಂದರವಾಗಿ ಕಲರ್ಫುಲ್ ಫ್ಲವರ್ಸ್ನಿಂದ ಹರಳಿ ನಿಂತಿರುತ್ತೆ. ಈ ಶರತ್ಕಾಲದ ಸಮಯದಲ್ಲಿ ಎಲ್ಲ ಮರಗಳು, ಹಣ್ಣುಗಳು, ಹೂವುಗಳು ಮತ್ತು ಸುಂದರವಾದಂತಹ ಸನ್ನಿವೇಶಗಳಿಂದ ಕಾಣ್ತಾ ಇರುತ್ತೆ. ಇನ್ನು ಜೇನುನೊಣಗಳು ಈ ಒಂದು ಶರತ್ಕಾಲದಲ್ಲಿ ತುಂಬ ಖುಷಿಯಾಗಿರುತ್ತೆ. ಪ್ರತಿ ಹೂವಿನಿಂದ ಅವು ಆ ಹೂವಿನ ಮಕರಂದವನ್ನು ಹೀರಿ ತಮ್ಮ ಜೇನುಗೂಡಿನ ತುಂಬ ಜೇನುತುಪ್ಪವನ್ನು ತುಂಬಿಸಿಕೊಳ್ಳುವಂತಹ ಕಾಲವೇ ಈ ಒಂದು ಆಟಮ್ ಮೀನ್ಸ್ ಶರತ್ಕಾಲವಾಗಿರುತ್ತೆ ಅಂತಕ್ಕಂಥದ್ದನ್ನು ಈ ಮೊದಲನೇ ಸ್ಟ್ಯಾನ್ಸಾದಲ್ಲಿ ವರ್ಣಿಸಿದ್ದಾರೆ. ಅಂದರೆ ಪ್ರತಿ ಸಾಲಿನಲ್ಲೂ ಅವರು ಹೇಳ್ತಾರೆ ಶರತ್ಕಾಲವು ಒಂದು ಹಣ್ಣುಗಳಿಂದ, ಪ್ರಕೃತಿಯು ಫಲಗಳಿಂದ, ಪುಷ್ಪಗಳಿಂದ, ಹೂಗಳಿಂದ, ಬಣ್ಣ ಬಣ್ಣದ ಹೂಗಳಿಂದ ತುಂಬತಕ್ಕಂತಹ ಕಾಲವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಶರತ್ಕಾಲವನ್ನು ಸುಂದರವಾಗಿ ವರ್ಣಿಸುತ್ತಾ ನಂತರ ಅವರು ಮುಂದಿನ ಸ್ಟ್ಯಾನ್ಸಾದಲ್ಲಿ ತಮ್ಮ ಒಂದು ಫೀಲಿಂಗ್ಸನ್ನು ಹೇಳ್ತಾ ಹೋಗ್ತಾರೆ. ಈ ಶರತ್ಕಾಲವನ್ನು ಎರಡನೇ ಸ್ಟ್ಯಾನ್ಸಾದಲ್ಲಿ ಅವರು ಒಂದು ವ್ಯಕ್ತಿಗಳಿಗೆ ಹೋಲಿಕೆ ಮಾಡ್ತಾ ಹೋಗ್ತಾ ಇರ್ತಾರೆ. ವಿವಿಧ ರೀತಿಯ ವ್ಯಕ್ತಿಗಳು, ಅದರಲ್ಲಿ ಹಾರ್ವೆಸ್ಟರ್, ರೀಪರ್, ಗ್ಲೀನರ್ ಮತ್ತು ಸಿದಾರ್ ಪ್ರೆಸರ್ ಅಂತ ಹೇಳಿ. ಹಾರ್ವೆಸ್ಟರ್ ಅಂದಾಗ ಒಬ್ಬ ರೈತ ಪೂರ್ಣವಾಗಿ ಕೊಯ್ಲಿಗೆ ಬಂದಿರತಕ್ಕಂತಹ ತನ್ನ ಫಸಲನ್ನು ಕೊಯ್ದಿರ್ತಕ್ಕಂಥ ಹಾರ್ವೆಸ್ಟರ್ ರೈತನಾಗಿದ್ದಾನೆ. ಇನ್ನೊಬ್ಬ ರೀಪರ್ ಅಂದಾಗ ಆ ಅರ್ಧ ಫಲವಾಗಿ ಅರ್ಧ ಕೊಯ್ಲನ್ನು ಕೊಯ್ದು ಆ ಒಂದು ತನ್ನ ಫೀಲ್ಡ್, ತನ್ನ ಹೊಲದಲ್ಲೇ ಮಲಗಿರ್ತಕ್ಕಂತಹ ವ್ಯಕ್ತಿಯಾಗಿರ್ತಾನೆ. ಹಾಗೆ ಗ್ಲೀನರ್ ಅಂದಾಗ ಆ ಫಸಲನ್ನು ತಲೆಯ ಮೇಲೆ ಹೊತ್ತು ಮನೆಗೆ ಸಾಗುವಂತಹ ಒಬ್ಬ ಮಹಿಳೆ ವ್ಯಕ್ತಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈ ಶರತ್ಕಾಲವನ್ನು ಈ ಮೂರು ವ್ಯಕ್ತಿಗಳಿಗೆ ಅವರು ಹೋಲಿಸ್ತಾ ಹೋಗ್ತಾರೆ. ಅಲ್ಲಿ ಹಾರ್ವೆಸ್ಟರ್ ಕುಳಿತಿದ್ದಾಗ ಈ ಶರತ್ಕಾಲದ ತಂಗಾಳಿಯು ಆತನ ಒಂದು ಕೂದಲನ್ನು ಹೇಳಿಸುವ ಹಾಗೆ ರೀಪರ್ ಆ ಒಂದು ಕ್ರಾಪ್ಸ್ ಬೆಳೆಗಳನ್ನು ಕಟ್ ಮಾಡಿ ಆ ರೀಪರ್ ಆ ಒಂದು ಹಾಫ್ ಕಟ್ ಆಗಿರ್ತಕ್ಕಂತಹ ಆ ಬೆಳೆಯ ಒಂದು ತೋಟದಲ್ಲಿ ಮಲಗಿರ್ತಕ್ಕಂತಹ ವ್ಯಕ್ತಿಯ ಹಾಗೆ ಆ ಶರತ್ಕಾಲವು ಕಾಣ್ತಾ ಇದೆ. ಅಂದರೆ ಆ ಒಂದು ಕಾಲದಲ್ಲಿ ಎಲ್ಲ ಬೆಳೆಗಳು, ರಾಗಿ, ಭತ್ತ, ಜೋಳ ಎಲ್ಲವೂ ಸಹ ಕಟಾವಿಗೆ ಬಂದಿರುತ್ತೆ. ಆದ್ದರಿಂದ ಶರತ್ಕಾಲವನ್ನು ಹಾರ್ವೆಸ್ಟರ್, ರೀಪರ್ ಮತ್ತು ಗ್ಲೀನರ್ಗೆ ಹೋಲಿಸ್ತಾ ಇದ್ದಾರೆ. ಇಲ್ಲಿ ಗ್ಲೀನರ್ ಅಂದಾಗ ಆ ಕಟಾವು ಮಾಡಿರ್ತಕ್ಕಂತಹ ಒಂದು ಫಸಲನ್ನು ಅಥವಾ ಹಣ್ಣುಗಳನ್ನು ತಲೆಯ ಮೇಲೆ ಹೊತ್ತು ಆ ಒಂದು ರಿವರನ್ನು ಕ್ರಾಸ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಮಾಡ್ತಾ ಸಾಗುವಂತಹ ಒಬ್ಬ ಮಹಿಳೆಗೆ ಹೋಲಿಸ್ತಾ ಇದ್ದಾರೆ. ಕೊನೆಯದಾಗಿ ಸಿದಾರ್ ಪ್ರೆಸರ್ ಅಂದರೆ ಒಂದು ಆಪಲ್ನಿಂದ
ವೈನನ್ನು ಮಾಡ್ತಕ್ಕಂತಹ ಅಥವಾ ಆ ಶರತ್ಕಾಲದಲ್ಲಿ ಹಣ್ಣಾಗಿ ನಿಂತಿರುವ ಗ್ರೇಪ್ಸ್ ಗೊಂಚಲನ್ನು ತೆಗೆದು ಅದರಿಂದ ಒಂದು ವೈನನ್ನು ಮಾಡ್ತಕ್ಕಂತಹ ವ್ಯಕ್ತಿಗೆ ಈ ಆಟಮ್ ಸೀಸನನ್ನು ಜಾನ್ ಕೀಟ್ರವರು ಹೋಲಿಕೆ ಮಾಡಿದ್ದಾರೆ. ಈ ಒಂದು ಆಟಮ್ ಸೀಸನ್ ಶರತ್ಕಾಲವು ಒಂದು ರೀತಿಯ ಪರ್ಸನಾಫಿಕೇಶನ್ ಅಂದಾಗ ಪರ್ಸನ್ಸ್ಗೆ ಹೋಲಿಕೆ ಮಾಡ್ತಾ ಹೋಗ್ತಾ ಇದ್ದಾರೆ. ಅಷ್ಟು ಸುಂದರವಾಗಿ ಈ ಒಂದು ಶರತ್ಕಾಲದಲ್ಲಿ ಕಾರ್ಯಗಳು ನಡೆಯುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಹೋಗ್ತಾ ಇದ್ದಾರೆ. ಮುಂದುವರೆದು ಇನ್ನು 3ನೇ ಸ್ಟ್ಯಾನ್ಸಾಗೆ ಬಂದಾಗ ಅಲ್ಲಿ ಆ ಕವಿಯವರು ವರ್ಣಿಸ್ತಾರೆ, ಈ ಶರತ್ಕಾಲದ ಒಂದು ವಿವಿಧ ರೀತಿಯ ಸೌಂಡ್ಗಳು, ಮ್ಯೂಸಿಕ್ಗಳ ಹಾಗೆ. ವಸಂತ ಕಾಲದಲ್ಲಿ ನಮಗೆ ಕೋಗಿಲೆಯ ಒಂದು ಧ್ವನಿ ಕೇಳುತ್ತೆ, ಆದರೆ ಈ ಒಂದು ಶರತ್ಕಾಲದಲ್ಲಿ ತನಗೆ ಯಾವುದೇ ರೀತಿಯ ಒಂದು ಮ್ಯೂಸಿಕ್ ಕೇಳ್ತಾ ಇಲ್ವಲ್ಲ, ಸ್ಪ್ರಿಂಗ್ ಸೀಸನ್ನಲ್ಲಿ ಬರ್ತಕ್ಕಂತಹ ಒಂದು ಮ್ಯೂಸಿಕ್ ನನಗೆ ಕೇಳ್ತಾ ಇಲ್ವಲ್ಲ ಅಂತ ಹೇಳಿ ಜಾನ್ ಕೀಟ್ ಕೆಲ ಸಮಯ ಒಂದು ದುಃಖದ ಒಂದು ಮೂಡ್ಗೆ ಹೋಗ್ತಾರೆ. ನಂತರ ಅವರಿಗೆ ಒಂದು ಶರತ್ಕಾಲದ ಸ್ವೀಟ್ ಸಾಂಗ್ ಕೇಳಿ ಬರುತ್ತೆ. ನಂತರ ಅವರು ತಮ್ಮ ನಾರ್ಮಲ್ ಮೂಡ್ಗೆ ಬಂದು ಹೇಳ್ತಾರೆ, ಈ ಶರತ್ಕಾಲದಲ್ಲೂ ಸಹ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ಇದೆ ಅಂತ ಹೇಳಿ ಅವರು ಆ ಮ್ಯೂಸಿಕನ್ನು ಕೇಳ್ತಾರೆ. ಒಂದು ಸಂಜೆಯ ಸಮಯದಲ್ಲಿ ಕುಳಿತು ಆಕಾಶದ ಒಂದು ಮುಸ್ಸಂಜೆಯನ್ನು ನೋಡ್ತಾ ಆ ಮುಸ್ಸಂಜೆಯಲ್ಲಿ ಕಾಣ್ತಕ್ಕಂತಹ ಮೋಡಗಳು ಒಂದು ಗೋಲ್ಡ್ ಒಂದು ಬಾರ್ಸ್ನ ಹಾಗೆ ಕಾಣ್ತಾ ಇರುತ್ತೆ. ಹಾಗೆ ಆ ಪ್ರಕೃತಿಯು ತನ್ನದೇ ಆಗಿರ್ತಕ್ಕಂತಹ ಒಂದು ಮ್ಯೂಸಿಕ್ಕನ್ನು ಅಲ್ಲಿ ನೀಡ್ತಾ ಹೋಗ್ತಾ ಇರುತ್ತೆ. ಆ ಸಮಯದಲ್ಲಿ ಅಲ್ಲಿ ಓಡಾಡ್ತಕ್ಕಂತಹ ಇನ್ಸೆಕ್ಟ್ಸ್, ಕೀಟಗಳು ಒಂದು ಪೊದೆಗಳಲ್ಲಿ ತಮ್ಮದೇ ಆದಂತಹ ಒಂದು ಮ್ಯೂಸಿಕ್ಕನ್ನು ನೀಡ್ತಾ ಇರುತ್ತೆ. ನಂತರ ಎಲ್ಲೋ ದೂರದಲ್ಲಿ ಒಂದು ಬೆಟ್ಟಗಳ ತಪ್ಪಲಿನಲ್ಲಿ ಲ್ಯಾಂಪ್ಸ್, ಕುರಿಮರಿಗಳ ಕೂಗುಗಳು ಅವರಿಗೆ ಕೇಳಿಸ್ತಾ ಇರುತ್ತೆ. ನೆಕ್ಸ್ಟ್ ಆ ಬರ್ಡ್ಸ್, ಆ ಒಂದು ಶರತ್ಕಾಲದಲ್ಲಿ ಆ ಪಕ್ಷಿಗಳ ಚಿಲಿಪಿಲಿಯ ಒಂದು ಸೌಂಡ್ಗಳು ಆ ಕವಿಯ ಕಿವಿಗೆ ಹಿಂಪಾಗಿ ಕಾಣುತ್ತೆ. ಜಾನ್ ಕೀಟ್ರವರು ಆ ಶರತ್ಕಾಲದಲ್ಲೂ ಸಹ ಹಲವಾರು ಪ್ರಕೃತಿಯ ಮ್ಯೂಸಿಕ್, ಪ್ರಕೃತಿಯ ಸೌಂಡ್ಗಳು ಸಿಗುತ್ತೆ ವಸಂತ ಕಾಲದಲ್ಲಿ, ಅಂದರೆ ಸ್ಪ್ರಿಂಗ್ ಸೀಸನ್ನಲ್ಲಿ ಸಿಗುವ ಹಾಗೆ ಅಂತಕ್ಕಂಥದ್ದನ್ನು ಹೇಳ್ತಾ, ದ ಪೊಯೆಟ್ ಈಸ್ ಹ್ಯಾಪಿ ಟು ಸಿ ದ ಬ್ಯೂಟಿ ಆಫ್ ದ ಗ್ಲೋರಿಯಸ್ ಮ್ಯೂಸಿಕ್ ಆಫ್ ದಿ ಆಟಮ್ ಸೀಸನ್. ಶರತ್ಕಾಲದ ಆ ಒಂದು ಬ್ಯೂಟಿ, ಸೌಂದರ್ಯದ ಜೊತೆಗೆ ಆ ಒಂದು ಅದ್ಭುತವಾದಂತಹ ಒಂದು ಸಂಗೀತವನ್ನು ಕೇಳ್ತಾ ಜಾನ್ ಕೀಟ್ರವರು ಬಹಳಷ್ಟು ಸಂತೋಷಗೊಳ್ತಾರೆ. ಈ ಒಂದು ಓಡ್ ಟು ಆಟಮ್ನ ಮೂಲಕ ಜಾನ್ ಕೀಟ್ ಕವಿಯವರು ಶರತ್ಕಾಲದ ಪ್ರಕೃತಿಯ ಸೌಂದರ್ಯ, ಪ್ರತಿ ಮರದಲ್ಲೂ ಹಣ್ಣುಗಳು ಹಣ್ಣಾಗಿ ನಿಲ್ತಕ್ಕಂತಹ ಕಾಲ, ಫಸಲನ್ನು ಕೊಡ್ತಕ್ಕಂತಹ ಕಾಲ, ಭೂಮಿಯ ಮೇಲೆ ಎಲ್ಲ ಬೆಳೆಗಳು ಫಸಲನ್ನು ಕೊಡ್ತಕ್ಕಂತಹ ಕಾಲ. ಆ ಸಮಯದಲ್ಲಿ ಹಾರ್ವೆಸ್ಟರ್, ರೈತ, ಆ ಒಂದು ಹಾರ್ವೆಸ್ಟರ್, ರೀಪರ್, ಆ ಒಂದು ಫಸಲನ್ನು ಕೊಯ್ತಕ್ಕಂಥವ್ರು, ಆ ಫಸಲನ್ನು ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಗ್ಲೀನರ್, ಹಾಗೆ ಒಂದು ಗ್ರೇಪ್ಸ್ ಗೊಂಚಲನ್ನು ಪಡೆದು ಅಥವಾ ಆಪಲ್ಸನ್ನು ಪಡೆದು ಅದನ್ನು ಪ್ರೆಸ್ ಮಾಡಿ ವೈನನ್ನು ಮಾಡ್ತಕ್ಕಂತಹ ಸಿದ್ಧಾರ್ಥ್ ಪ್ರೆಸ್ಸರ್ಗೆ ಈ ಆಟಮ್ ಶರತ್ಕಾಲವನ್ನು ಹೋಲಿಕೆ ಮಾಡ್ತಾ, ಶರತ್ಕಾಲದಲ್ಲೂ ಸಹ ಸ್ಪ್ರಿಂಗ್ ಸೀಸನ್ನಲ್ಲಿ, ವಸಂತ ಋತುವಿನಲ್ಲಿ ಕೇಳುವ ಹಾಗೆ ಆ ಇನ್ಸೆಕ್ಟ್ ಸೌಂಡ್ಸ್, ಆ ಒಂದು ಬರ್ಡ್ಸ್ನ ಚಿಲಿಪಿಲಿ ಸೌಂಡ್ಸ್, ಹಾಗೆ ಕುರಿಮರಿಗಳ ಒಂದು ಸೌಂಡ್ಗಳು, ಮ್ಯೂಸಿಕ್ಗಳನ್ನು ಈ ಪ್ರಕೃತಿಯಲ್ಲಿ ತಾನು ಎಂಜಾಯ್ ಮಾಡ್ತಾ ಇರ್ತಕ್ಕಂತಹ ತನ್ನ ಒಂದು ಫೀಲಿಂಗ್ಸನ್ನು ಈ ಓಡ್ ಟು ಆಟಮ್ನ ಮೂಲಕ ವ್ಯಕ್ತಪಡಿಸಿದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ನಿಮಗೆ ಈ ಒಂದು ಓಡ್ ಟು ಆಟಮ್ ಈ ಸ್ಕ್ರೀನ್ನ ಮೇಲೆ ಕಾಣ್ತಾ ಇರ್ತಕ್ಕಂತಹ ಇಂಗ್ಲೀಷ್ ಸಮರಿ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತಾನೆ. ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ, ಮತ್ತಷ್ಟು ವಿಡಿಯೋಗಳಿಗಾಗಿ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನಲ್ಲಿರೋ ವಿಡಿಯೋಗಳನ್ನು ನೋಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.